ಈ ಕ್ಲಿಪ್ ಏನ್ ನೋಡ್ತಿದ್ದೀರೋ ಗೊತ್ತಾ, ಈ ಇನ್ಸಿಡೆಂಟ್ ಬಂದ್ಬಿಟ್ಟು ನನ್ನ ಜೊತೆ ನೆನ್ನೆ ವೈಟ್ ಫೀಲ್ಡ್ ಅಲ್ಲಿ ನಡೆದಿರೋದು. ನಾನು ಬಸ್ ಸ್ಟಾಪ್ ಅಲ್ಲಿ ಬಸ್ಸಿಗೆ ವೇಟ್ ಮಾಡ್ತಾ ಕೂತಿದ್ದೆ. ಆಗ ಒಬ್ಬ ವ್ಯಕ್ತಿ ಬಂದ, ಪಕ್ಕದಲ್ಲಿ ಕುತ್ಕೊಂಡಿದ್ದಾದ್ಮೇಲೆ ಅವ್ನು ಇತ್ಕೊಂಡು ಅಪ್ರೋಚ್ ಮಾಡ್ದ. ನಾನು ಹೆಡ್ಫೋನ್ಸ್ ಹಾಕೊಂಡಿದ್ದೆ, ತೆಗ್ದ್ಬಿಟ್ಟು ಏನು ಅಂತ ಕೇಳಿದ್ರೆ, ಒಂದ್ ₹100 ಇದೆಯಾ ನಿನ್ ಹತ್ರ, ನನ್ಗೆ ತುಂಬಾ ಎಮರ್ಜೆನ್ಸಿ ಇದೆ, ನಾನು ಇಲ್ಲಿ ಮೆಜೆಸ್ಟಿಕ್ ಆಚೆ ಹೋಗ್ಬೇಕು. ಅವ್ನು ಇತ್ಕೊಂಡು ಮೊಬೈಲ್ ಶಾಪ್ಗೆ ಹೋಗೋಣ, ಅಲ್ಲಿ ಫೋನ್ ಪೇ ಕ್ಯಾಶ್ ತಗೊಳ್ಳೋಣ ಅಂತ ಹೇಳ್ದ. ಸರಿ, ಪಕ್ಕದಲ್ಲೇ ಒಂದು ಮೊಬೈಲ್ ಶಾಪ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ನಾನು ಕ್ಯಾಶ್ ಕೊಟ್ಟೆ. ಅವಾಗ ತನಕ ಹಿ ವಾಸ್ ಫೈನ್. ಅದಾದ್ಮೇಲೆ ನೋಡಿ ಅವ್ನು ನಿಜವಾದ ಮುಖ ತೋರ್ಸಕ್ ಸ್ಟಾರ್ಟ್ ಮಾಡ್ದ. ಮೊಬೈಲ್ ಶಾಪ್ ಇಂದ ಆಚೆ ಬಂದ್ಮೇಲೆ ಹಿ ವಾಸ್ ಲೈಕ್ ಥ್ಯಾಂಕ್ ಯು ಸೋ ಮಚ್, ಗಿವ್ ಮಿ ಹಗ್ ಅಂತ ಹೇಳ್ಬಿಟ್ಟು ಹಗ್ ಮಾಡಕ್ ಬರ್ತಾವನೆ. ನಾನು ಇದ್ಕೊಂಡು ಜಸ್ಟ್ ಯು ಆರ್ ಇನ್ ಎಮರ್ಜೆನ್ಸಿ ರೈಟ್, ಜಸ್ಟ್ ಗೋ ಫ್ರಮ್ ಹಿಯರ್ ಅಂತ ನಾನು ಹೇಳ್ತಿದ್ದೆ. ಅವ್ನು ಇದ್ಕೊಂಡು ಇಟ್ಸ್ ಓಕೆ, ಗಿವ್ ಮಿ ಹಗ್, ಕಾಂಟ್ ಯು ಗಿವ್ ಮಿ ಹಗ್ ಅಂತ ಶೋಲ್ಡರ್ ಮೇಲೆ ಕೈ ಹಾಕಕ್ ಬರ್ತಿದ್ದ. ನಾನು ಡೋಂಟ್ ಟಚ್ ಮೀ ಅಂತ ನಾನು ಬಸ್ ಸ್ಟಾಪ್ ಅಲ್ಲಿ ಹೋಗಿ ಕೂತ್ಕೊಂಡೆ. ಅವಾಗ ಬಸ್ ಸ್ಟಾಪ್ ಹತ್ರ ಬಂದ್ಬಿಟ್ಟು ಲೈಕ್ ಮಾತಾಡಕ್ ಸ್ಟಾರ್ಟ್ ಮಾಡ್ತಿದ್ದಾನೆ. ಏನಂತ ಹೇಳ್ಬಿಟ್ಟು, ನೀವ್ ಎಲ್ಲಿಂದ, ನಿನ್ ಹೆಸರೇನು, ಲೈಕ್ ನೀವು ಮ್ಯಾರಿಡಾ ಅನ್ಮ್ಯಾರಿಡಾ, ಪೇರೆಂಟ್ಸ್ ಜೊತೆ ಇದ್ದೀರಾ ಅಥವಾ PG ಅಲ್ಲಿ ಇದ್ದೀರಾ, ನಾನು ಮೆಜೆಸ್ಟಿಕ್ ಸೈಡ್ ಹೋಗ್ತಿದೀನಿ, ಪರವಾಗಿಲ್ಲ ನೀವ್ ಯಾವ ಸೈಡ್ ಹೋಗ್ತಿರೋ ನಾನು ಅಲ್ಲಿ ತನಕ ಬಂದ್ಬಿಟ್ಟು ನಿಮ್ ಮನೆ ತನಕ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ ಅಂತೆಲ್ಲ ಹೇಳಕ್ ಸ್ಟಾರ್ಟ್ ಮಾಡ್ತಿದ್ದಾನೆ. ನಾನು ಇದ್ಕೊಂಡು ಹೆಲ್ಪ್ ಮಾಡಿದ ತಪ್ಪಿಗೆ ಇವ್ನ್ ಯಾಕೆ ಹಿಂಗ್ ಆಡ್ತಿದ್ದಾನೆ ಅಂತ ನನ್ಗೊಂಥರ ಲೈಕ್ ಅನ್ಕಂಫರ್ಟಬಲ್ ಫೀಲ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಒಬ್ಬರಿಗೆ ಹೆಲ್ಪ್ ಮಾಡಿದೀವಿ ಅಂದ್ರೆ ಗ್ರಾಟಿಟ್ಯೂಡ್ ಇರುತ್ತೆ, ಥ್ಯಾಂಕ್ಸ್ ಅನ್ಬಿಟ್ಟು ಅವ್ರ ಕೆಲಸ ಅವ್ರು ನೋಡ್ಕೊಂಡು ಹೋಗ್ಬೇಕು. ಅದು ಇಟ್ಬಿಟ್ಟು ನನ್ ಮ್ಯಾರಿಡಾ ಅನ್ಮ್ಯಾರಿಡಾ, ಒಬ್ಳೇ ಇರ್ತೀನ, ಪೇರೆಂಟ್ಸ್ ಜೊತೆ ಇರ್ತೀನ, ಹೆಸರು, ಏಜ್, ಇದೆಲ್ಲ ಏನಕ್ ಬೇಕು ಅವನ್ಗೆ? ನಿಜ ಹೇಳ್ತೀನಿ, ನನ್ಗೆ ಇವ್ನ ಇಂಟೆನ್ಷನ್ಸ್ ಏನು ಅಂತ ಒಂಚೂರು ಅರ್ಥ ಆಗಿಲ್ಲ. ಬಟ್ ನನ್ಗೆ ಯಾವಾಗ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗಕ್ ಸ್ಟಾರ್ಟ್ ಆಯ್ತು, ನಾನು ರೆಕಾರ್ಡ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದೆ.